ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ತಿಳ್ಕೊಂಡಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ವ್ಲಾಗ್ಸ್ ಚಾನಲ್ಗೆ. ನನ್ನ ಚಾನಲ್ ನೇಮು ಚೇಂಜ್ ಆಗಿದೆ ಫ್ರೆಂಡ್ಸ್. ಲೇಡೀಸ್ ಕ್ಲಬ್ ಅಂತ ಇರೋ ಚಾನಲ್ನ ಶ್ರದ್ಧಾ ವ್ಲಾಗ್ಸ್ ಕನ್ನಡ ಚಾನಲ್ ಅಂತ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆಮೇಲೆ ಇವತ್ತೇನಪ್ಪ ಅಂತಂದ್ರೆ ನಾವು ಇದಕ್ಕೆ ಹೊಂಟೀವ್ರಿ, ಶ್ರದ್ಧಾನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕಂತಂದು ಹೇಳಿ ಹೊಂಟೀವಿ. ಸಾತ್ವಿಕನ ಅಂಕರು ಅದ ಸ್ಕೂಲ್ನಾಗ ಐತಿ, ಕಂಟಿನ್ಯೂ ಮಾಡಾಕತ್ತೀವಿ ಇನ್ನೂ 1 ವರ್ಷ. ಆಮೇಲೆ ಅವನು ಬೇರೆ ಸಾಲಿಗೆ ಹಚ್ಚಬೇಕು. ಆದರೆ ಈಕಿಗೆ ಅಡ್ಮಿಷನ್ ಮಾಡಿಸ್ಬೇಕು. ಹೋದ ವರ್ಷನ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ನಾವು. ಆಕೆಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದ್ರ ಬಗ್ಗೆನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಏನಾಗಿತ್ತು ಏನಿಲ್ಲ ಅಂತ. ಫುಲ್ಲು ಸೀರಿಯಸ್ ಆಗಿ ಹೊಳ್ಳಿ ಬಂದಳು ನನ್ನ ಮಗಳು, ಹಾಗಾಗಿತ್ತು. ಹಂಗದನ್ನು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಹಾಗಾಗಿ ಆಕೆಗೆ ಹೋದ ವರ್ಷ ನಾವು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿರ್ಲಿಲ್ಲ. ಈಗ ಮಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಒಮ್ಮೆ ಹೋಗಿ ಒಂದೆತ್ತಾಕ ಹಾಕಿಬಿಟ್ವಂದ್ರೆ ಆಕೆಗೆ ಏನೂ ಬರೋಂಗಿಲ್ಲ. ಹಂಗೆ ಆಗ್ಬಾರ್ದು ಅಂಥೇಳಿ ಈಗ ನರ್ಸರಿ ಅಂಕರು ಮುಗಿದು ಹೋಗೈತಿ ಟೈಮಿಂಗ್. LKG ಅಡ್ಮಿಷನ್ ಮಾಡಿಸ್ಬೇಕಂತಂದೇಳಿ ಅಡ್ಮಿಷನ್ ಮಾಡ್ಸೋಕೆ ಹೊಂಟೀವಿ ನೋಡ್ರಿ ನಾವು ಇವತ್ತು. ಅಡ್ಮಿಷನ್ ಎಲ್ಲ ಕಡೆ ಸ್ಕೂಲ್ಗೆ ಹೋಗಿ ಕೇಳ್ಕೊಂಡು ಬಂದ್ವಿ, ಯಾವುದು ಚಲೋ ಐತಿ ಯಾವುದು ಇಲ್ಲ ಅಂಥೇಳಿ. ಆಮೇಲೆ ನಮ್ಮ ಮನೆಗೂ ಸ್ವಲ್ಪ ಸಮೀಪ ಆಗಬೇಕಲ್ಲ, ಹಂಗೆ ನೋಡಿಕೊಂಡು ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಕೆ ಹೊಂಟೀವ್ರಿ. ಅವರು ಅಡ್ಮಿಷನ್ ಮಾಡ್ಸೋಕೆ ಏನೇನು ಬೇಕಂತ ಎಲ್ಲ ಕೇಳ್ಕೊಂಬಂದಾರೆ ನಮ್ಮ ಮನೆಯವ್ರ. ಜನನ ಪ್ರಮಾಣ ಪತ್ರ ಬೇಕಂತ, ಆಮೇಲೆ ಅಕ್ಕಿದ ಆಧಾರ್ ಕಾರ್ಡ್ ಬೇಕಂತ. ನಾವು ಇನ್ನೂ ಅಕ್ಕಿದ ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೇನು 2 ಸಲ ಮಾಡಿಸಿವಿ, ರಿಸೆಕ್ಟ್ ಆಗಿಬಿಟ್ಟೈತೆ ಅದು. ಹಂಗಾಗಿ ನಮ್ಮದು ಆಧಾರ್ ಕಾರ್ಡ್ ತೊಗೊಂಡು ಬರ್ರಿ ಅಂತ ಹೇಳ್ಯಾರ. ನಮ್ಮ ಮನೆಯವ್ರದ್ದೊಂದು ನಂದೊಂದು ಆಧಾರ್ ಕಾರ್ಡ್ ಮತ್ತು ಶ್ರದ್ಧಾನ್ವ ಒಂದು 4-5 ಫೋಟೋ ಹೇಳ್ಯಾರ. 2 ಫೋಟೋದ ಮನ್ಯಾಗ ಎಷ್ಟು ಹುಡುಕಾಡಿದ್ರೂ ಸಿಗಲಿಲ್ಲ. ನಮ್ಮ ಮನೆಯವ್ರು ಏನಂದ್ರೆ ಅಲ್ಲೇ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗೋಣಂತ ಬಾ ಅಂತಂದ್ರೆ, ಹಾಗಾಗಿ 2 ಫೋಟೋ ಮತ್ತು ಒರಿಜಿನಲ್ಲ ಎಲ್ಲ ತೊಗೊಂಡು ಹೊಂಟೀನಿ ರೀ. ಆಧಾರ್ ಕಾರ್ಡ್ ಮತ್ತು ಜನನ ಪ್ರಮಾಣ ಪತ್ರ ಅಲ್ಲೇ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡ್ರತ್ತಂಥೇಳಿ. ಬರ್ರಿ ನನ್ನ ಮಗಳು ಸ್ಕೂಲ್ ನೋಡ್ಕೊಂಡು ಅಡ್ಮಿಷನ್ ಮಾಡಿಸಿ ಬರೋಣಂತ. ಆಕೆ ಅಂತೂ ಫುಲ್ಲು ಖುಷಿ ಒಳಗೆ ಜಿಗ್ದಾಡಕತ್ತಾಳ. ಸ್ಕೂಲಿಗೆ ಆ ಮಮ್ಮಿ ಅಂತೇಳಿ ಹೋಗ್ಕಳ್ರಕ್ಕೆ ಸ್ಕೂಲಿಗೆ ಅಂದ್ರೆ ಹೋಗ್ತೀನಂತಾಳೆ. ಸ್ಟಾರ್ಟಿಂಗ್ ಅಷ್ಟು ಅಳ್ತಿದ್ಲು ಅಂಗನವಾಡಿಗೆ ಹೋಗುವಾಗ. ಆಮೇಲೆ ಅಡ್ಜಸ್ಟ್ ಆದಮೇಲೆ ಒಂದು ದಿನ ಸ್ಕೂಲ್ ಬಿಡಾಕಂದ್ರು ಅಂತಿದ್ಲು. ಆಮೇಲೆ ಡ್ಯಾನ್ಸ್ ಕ್ಲಾಸಿಗೂ ನೋಡಿರಲ್ಲ, ಜಿಕ್ಕೋತ್ ಹೋಗಿದ್ಲು ಡ್ಯಾನ್ಸ್ ಕ್ಲಾಸಿಗೂ. ಮತ್ತು ಆಕಿನ ಜೋಡಿ ಆಕಿನ ಫ್ರೆಂಡ್ ಊರಿಗೆ ಹೋಗಿದ್ಲು ಅಂಥೇಳಿ ಡ್ಯಾನ್ಸ್ ಕ್ಲಾಸ್ ಆಕಿನೂ ಬಿಟ್ಟಾಳ. ನಮ್ಮ ಮನೆಯವ್ರು ಏನನ್ನತ್ತಾರ, ಆಕಿಗೆ ಹೆವಿ ಆಗುತ್ತೇನೋ, ಮೊದಲು ಹಿಂಗೆ ಅದಾಳಲ್ರಿ, ಸ್ಕೂಲಿನೂ ಹೋಗಿ ಡ್ಯಾನ್ಸೂ ಹೆವಿ ಆಗುತ್ತೇನೋ, 1 ತಿಂಗಳು ಸ್ಕೂಲಿಗೆ ಹೋಗಲಿ, ಆಕೆ ಅಲ್ಲಿ ಸ್ಕೂಲ್ನಾಗ ಅಡ್ಜಸ್ಟ್ ಆದಮೇಲೆ ಆಕೆ ಹೋಗ್ತೀನಿ ಅಂದ್ಲಂದ್ರೆ ಕಳಿಸೋಣಂತಂದ್ರು. ಹಾಗಾಗಿ ಡ್ಯಾನ್ಸ್ ಕ್ಲಾಸ್ನಾಗ ಡ್ರಾಪ್ ಮಾಡೀವಿ. ನೋಡಿರಿ ನಮ್ಮ ಊರು ಕೆರೆ ಫುಲ್ ತುಂಬೈತಿ. ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟೈತಲ್ಲ, ಎಲ್ಲಿ ನೋಡಿದ್ರು ನೀರ ಕಾಣತೈತಿ. ನಾವು ಅಂಕರು ನೀರಿನ ಸಂಬಂಧ ಭಾಳ ಅಂದ್ರೆ ಭಾಳ ತ್ರಾಸಪಟ್ಟಿವಿ. ಈಗ ಸ್ಕೂಲಿನ ಕಡೆ ಬಂದೀವಿ ನೋಡ್ರಿ ನಾವು. ಇದು ನಮ್ಮ ಶ್ರದ್ಧಾಗಳ ಸ್ಕೂಲ್ ಬೋರ್ಡ್ ಕಾಣತೈತಲ್ಲ, ಕುಮ್ಕಾಲೆ ಕಾಲೇಜ್ ಮುದೋಳ್ ಅಂಥೇಳಿ. ಇದು ಕಾಲೇಜ್ ಐತ್ರಿ, PU ಮತ್ತು ಡಿಗ್ರಿ ಕಾಲೇಜ್ ಐತಿ. ಇದೇ ಬಿಲ್ಡಿಂಗ್ ಒಳಗನ ಇಷ್ಟು ದಿನ LKG UKG ನರ್ಸರಿ ಪ್ರೈಮರಿನೂ ಇಲ್ಲೇ ನಡೆಸ್ತಿದ್ರು. ಈಗ ಬೇರೆ ಕಡೆ ಮಾಡ್ಯಾರತ್ತ. ನಾವು ಅಡ್ಮಿಷನ್ ಮಾಡಿದ್ವಿ ಅಲ್ಲೇ, ಯಾವ ಥರ ವಿಡಿಯೋ ಮಾಡಲಿಲ್ಲ ನಾನು. ಮನೆಗೆ ಬಂದಮೇಲೆ ಇದೊಂದು ಲೆಹೆಂಗಾದ ಬ್ಲೌಸ್ ಅರ್ಜೆಂಟ್ ಇತ್ತು, ಹೊಲ್ಯಾಕತ್ತೀನಿ. ಶ್ರದ್ಧಾ ಅಂಕರು ಫುಲ್ಲು ಖುಷಿ ಆಗ್ಬಿಟ್ಟಿಲ್ಲ ಸ್ಕೂಲೆಲ್ಲ ನೋಡಿ. ಆದರೆ ಅವ್ರು ಸ್ಕೂಲ್ ಕಟ್ಟಡ ಬೇರೆ ಕಡೆ ಐತೆ, ಅಂದ್ರೆ ನಮ್ಮ ಮನೆ ಹತ್ರನೇ ಐತಿ, ಸ್ವಲ್ಪ ಸಮೀಪ ಆಗುತ್ತೆ. ಈಗ ಅಡ್ಮಿಷನ್ ಮಾಡ್ಸೋಕೆ ಹೋಗಿದ್ವಲ್ರಿ, ಕಾಲೇಜ್ ಭಾಳ ದೂರ ಆಗುತ್ತೆ, 1 ಕಿಲೋಮೀಟ್ರ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆಗುತ್ತೆ ಗೊತ್ತಿಲ್ಲ. ಅಷ್ಟು ದೂರ ಹೋಗಿ ಕರ್ಕೊಂಬರ್ಬೇಕಲ್ರಿ. ಬೆಳಗ್ಗೆ ಆದರೆ ನಮ್ಮ ಮನೆಯವ್ರು ಇರ್ತಾರೆ, ಕಳಿಸಿ ಬರ್ತಾರೆ. ಆ ಸ್ಕೂಲಿಗೆ ವ್ಯಾನು ಅದು ಬಿಡ್ರಿ ನಡೀತೈತಿ. ಅಂದರೆ ಆಮೇಲೆ ನಾವು ಅಡ್ಮಿಷನ್ ಬಂದು 15 ದಿನ ಆಗೋಯ್ತು ರೀ. ಅದ್ರ ವೀಡಿಯೋ ಅಪ್ಲೋಡ್ ಮಾಡೋಕೆ ನಂಗೆ ಸ್ವಲ್ಪ ಬ್ಯುಸಿ ಇದ್ನಿ, ಆಗಿರಲಿಲ್ಲ. ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ, ಹಾಗಾಗಿ ಲೇಟ್ ಆಗೈತಿ. ಒಂದು 15 ದಿನದ ಮ್ಯಾಲೆ ಆಯ್ತು ನಾವು ಅಡ್ಮಿಷನ್ ಮಾಡಿಸಿ ಬಂದು. ನಮ್ಮಲ್ಲಿ ಬ್ಲೌಸ್ ಹೊಲಾಕತ್ತೀನಲ್ಲ, ಇದು ಹೆಂಗೆ ಹೊಲ್ದಿನಪ್ಪ ಅಂದ್ರೆ, ಉದ್ದಕ್ಕೆ ಮತ್ತು ಲೆಂತ ಮತ್ತು ಅಗ್ಲಕ್ಕೆ ಅಷ್ಟೇ 2 ಉದ್ದಕ್ಕೆ ಒಂದು ತೊಗೊಂಡಿನಿ ಅಳತಿ, ಆಮೇಲೆ ಅಗ್ಲಕ್ಕೆ ತೊಗೊಂಡಿನಿ. ಏನೇನು ಮಾಡಿಲ್ಲ, ಇಷ್ಟು ಸಿಂಪಲ್ಲಾಗಿ ಹೊಲ್ದಿನಿ. ಈ ಬ್ಲೌಸ್ ಅಂತಂದ್ರೆ ಭಾಳ ಸಿಂಪಲ್ಲಾಗಿ ಹೊಲ್ದಿನಿ. ಆಮೇಲೆ ಸ್ವಲ್ಪ ವರ್ಕ್ ಐತಿ ಬಿಡ್ರಿ, ತೋಳಿಗೆ ವರ್ಕ್ ಐತಿ, ಆಮೇಲೆ ಬ್ಯಾಕ್ ಸೈಡೆಲ್ಲ ವರ್ಕ್ ಐತಿ. ಆದ್ರೆ ಫ್ರಂಟ್ ಸೈಡ ನೀವು ಈಸಿಯಾಗಿ ಹೊಲಿಬೋದು, ಯಾರು ಬೇಕಾದರೂ ಹೊಲಿಬೋದು. ಇದು ಹೊಲ್ದಿದ್ದು ರೆಡಿ ಆಗಿದ್ದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ಆಕೆ ಹಾಕ್ಕೊಂಡಿರೋ ಫೋಟೋನ. ಮತ್ತು ಸಾಯಂಕಾಲ ನಮ್ಮ ಊರಾಗ ಜಾತ್ರೆ ಇತ್ತು, ಬ್ರಹ್ಮಗಡ್ಡಿ ಮಠದ ಮುದೋಳದ ಬ್ರಹ್ಮಗಡ್ಡಿ ಮಠದ ತೇರಿಗೆ ಹೋಗಿದ್ವಿ ನಾವು. ಅದ ಓಣಿ ಒಳಗನ ಇದ್ವಿ. ಬ್ರಹ್ಮಗಡ್ಡಿ ಮಠ ಐತಲ್ರಿ, ಅದ್ರ ಬಾಜುನ ಒಂದು 8 ವರ್ಷ ಇದ್ವಿ.
ಹಾಗಾಗಿ ಅದು ಜಾತ್ರೆಗೆ ಒಟ್ಟು ತಪ್ಸಂಗಿಲ್ಲ ಹೋಗಿದ್ವಿ. ಈ ಮನೆಗೆ ಬಂದ ಮೇಲೂ 2 ವರ್ಷ ಆಯ್ತು. ಹೋಗಿ ತೇರಿಗೆ ನಮಸ್ಕಾರ ಮಾಡ್ಕೊಂಡು ಕಾಯ್ದು ಹೊಡೆಸ್ಕೊಂಡು ತೇರು ಎಳ್ಳು ಟೈಮಿಗೆ ಹೋಗಿ ಜಾತ್ರೆ ಮಾಡ್ಕೊಂಡು ಬರ್ತೀವಿ. ಹಳ್ಳಿ ಓಣ್ಯನವ್ರು ಎಲ್ಲರೂ ಸಿಕ್ಕಿದ್ರು, ಭಾಳ ಖುಷಿ ಆಯ್ತು. ಅವ್ರನ್ನೆಲ್ಲ ನೋಡಿದಾಗ ತವ್ರ ಮನೆಯವ್ರನ್ನ ನೋಡಿದಷ್ಟು ಖುಷಿ ಆಕ್ಕೈತಿ. ಎಲ್ಲರೂ ಮಾತಾಡ್ಸ್ಕೊಂಡು, ಆದ್ರೆ ಮಾತಾಡ್ಸೋ ಹೊತ್ನಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಅಷ್ಟೊತ್ತನ ಏನು ನಿಂತಿದ್ನಿ, ಅಷ್ಟೊತ್ತು ನಾನು ಅದು ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ ಅಷ್ಟೊತ್ತನ ನಾನು ಏನು ವಿಚಾರ ಮಾಡಿದಂತೆಲ್ಲ ಏನು ಬರ್ತಿತ್ತಂದ್ರೆ, ಬರೀ ನಾನು 9 ವರ್ಷ 8 ವರ್ಷ ಅಲ್ಲಿ ಜೀವನ ಮಾಡಿದ್ವಲ್ಲ, ಅದ ದಿನಗಳೆಲ್ಲ ಪೂರ್ತಿ ನೆನಪಾದವು. ಅದನ್ನ ಮೆಲ್ಲಕ್ಕೆ ಹಾಕುವಂತ ಅಲ್ಲಿ ನಿಂತಿದ್ನಿ. ಪ್ರತಿಯೊಬ್ಬರು ಬಂದಾಗೂ ಅವ್ರ ಜೊತೆ ಇದ್ದು ನಮ್ಮ ಬಾಂಧವ್ಯ ಎಲ್ಲನೂ ನೆನಪಾಗಕತ್ತಿತ್ತು. ಭಾಳ ಖುಷಿ ಆಯಿತು ಎಲ್ಲರನ್ನೂ ನೋಡಿ. ವರ್ಷಕ್ಕೊಮ್ಮೆ ಅವಾಗ ಸಿಗ್ತಾರೆ, ಆದರೆ ನಾನು ಜಾಸ್ತಿ ಹೊರಗೆ ಹೋಗಂಗಿಲ್ಲ. ಅವ್ರಿಗೆ ನಮ್ಗೆ ಭಾಳ ಅಂದ್ರೆ ಭಾಳ ದೂರ ಆಕೈತಿ. ಹಾಗಾಗಿ ಅವಾಗ ಜಾತ್ರೆಗೆ ಹೋದಾಗ ಎಲ್ಲರೂ ಸಿಗ್ತಾರೆ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದೀನಿ ರೀ. ನಾನು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಂಗೆ ಅವತ್ತು. ಎಲ್ಲ ನೋಡ್ರಿ ಜಾತ್ರೆಗೆ ಎಷ್ಟು ಜನ ಬಂದಾರ. ಜಾತ್ರೆಯಾಗ ಸ್ವಲ್ಪ ಅಳಾರಷ್ಟು ತೊಗೊಂಡಿವ್ರಿ. ಐಸ್ ಕ್ರೀಮ್ ಕೇಳತ್ತಿದ್ರು ಮಕ್ಕಳು, ಐಸ್ ಕ್ರೀಮ್ ಅಷ್ಟು ತಿಂದ್ವಿ. ಆಮೇಲೆ ನಾವು ಮನೆಗೆ ಬಂದು ಅಡುಗೆ ಮಾಡೋದಿತ್ತಿನ, ಆದ್ರೆ ಲೇಟ್ ಆಗಿಬಿಡ್ತಲ್ಲ. ಆಮೇಲೆ ಅಲ್ಲಿ ದೇವ್ರ ಗುಡಿಯಾಗ ಅನ್ನಪ್ರಸಾದ ಇತ್ತು, ದೇವ್ರ ಪ್ರಸಾದ ಹೊಟ್ಟೆ ತುಂಬ ತಿಂದು ಮನೆಗೆ ಬಂದು ಆರಾಮ್ ಮಲ್ಕೊಂಡು ನೋಡ್ರಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದೆಲ್ಲರಿಗೂ